ಎಷ್ಟು ಇಷ್ಟಪಡ್ತಾರೆ. ಆ್ಯಕ್ಚುಲಿ ಅದು ನಮಸ್ಕಾರ ಬೆಂಗಳೂರು, ಗುಡ್ ಈವ್ನಿಂಗ್. ಬೆಂಗಳೂರಿನ GKVK ಆವರಣದಲ್ಲಿ ಇವತ್ತಿಂದ 4 ದಿನಗಳ ಕಾಲ ಒಂದು ಕೃಷಿ ಮೇಳ ನಡೀತಾ ಇದೆ. ನವೆಂಬರ್ 17ನೇ ತಾರೀಕಿಂದ ನವೆಂಬರ್ 20ನೇ ತಾರೀಕುವರೆಗೂ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ GKVK ಆವರಣದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಏನೆಲ್ಲ ಇರುತ್ತೆ ಅಂತ ಒಳಗಡೆ ಹೋಗಿ ನೋಡ್ತಾ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ, ಇಲ್ಲಿ ಮೇನ್ ಎಂಟ್ರೆನ್ಸ್ ಅಲ್ಲೇ ಕೋಳಿ ಪ್ರಪಂಚ ಅಂತ ಒಂದು ಮಾಡಿದ್ದಾರೆ. ಬನ್ನಿ ಒಳಗಡೆ ನೋಡ್ತಾ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ, ಬೇಕಾದಷ್ಟು ಬೇರೆ ಬೇರೆ ತಳಿಯ ಕೋಳಿಗಳು ನೋಡ್ಬೋದು ಇಲ್ಲಿ. ಆಹಾರ, ಆರೋಗ್ಯ, ಆದಾಯಕ್ಕಾಗಿ ದವಸ ಧಾನ್ಯಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಒಂದು 2023ರ ಕೃಷಿ ಮೇಳ ಆಯೋಜಿಸಿದ್ದಾರೆ. ಇವತ್ತು ಫಸ್ಟ್ ಡೇ ಆಗಿದ್ರು ಕೂಡ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಆಲ್ರೆಡಿ ನೀವೇ ನೋಡ್ಬೋದು ಇಲ್ಲಿ. ನೋಡಿ, ಇಲ್ಲಿ ಒಂದು ಹಳ್ಳಿ ಶೈಲಿಯಲ್ಲಿ ಯಾವ ಥರ ಡಿಸೈನು ಡೆಕೋರೇಷನ್ ಮಾಡಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಸಿರಿಧಾನ್ಯ ತುಂಬಿದ ಮನೆ ನೀವು ನೋಡ್ತಾ ಇದ್ದೀರಾ. ಈಗ ಇಲ್ಲೆಲ್ಲ ಬೇಕಾದಷ್ಟು ಸ್ಟಾಲ್ಗಳು ಹಾಕಿದ್ದಾರೆ. ಕೃಷಿಗೆ ಬೇಕಾಗಿರುವಂತಹ ಉತ್ಪನ್ನಗಳಾಗಿರ್ಬೋದು, ಬೇರೆ ಬೇರೆ ಮೆಟೀರಿಯಲ್ಸ್ಗಳನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಬಾಡಿ ಮಸಾಜು ಮತ್ತು ಬಾಡಿ ವೈಬ್ರೇಷನ್ ಆಗೋದಕ್ಕೆ ಮಿಷಿನ್ಗಳೆಲ್ಲ ಇದೆ ಇಲ್ಲಿ. ಒನ್ ಅವರ್ ಯೂಸ್ ಮಾಡಬೇಕು. ಸೊ ನಾವೇನು ರೆಕಮೆಂಡ್ ಮಾಡ್ತೀವಿ, ಬೆಳಗ್ಗೆ 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ ಈ ಥರ 3 ಡಿವೈಡ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ನನ್ನ ಹಿಂದೆ ಮಿಲ್ಲೆಟ್ ಎಕ್ಸ್ಪೋ ನಡೀತಾ ಇದೆ, ಸಿರಿಧಾನ್ಯಗಳ ಎಕ್ಸ್ಪೋ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ, ರಾಗಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಸಿರಿಧಾನ್ಯಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಆಡಿಟೋರಿಯಂ ಇದೆ. ಮೊದಲನೇ ದಿನ ಈಗ ತಾನೇ ಕಾರ್ಯಕ್ರಮ ಮುಗಿದಿದೆ. ಸಾಮಾನ್ಯವಾಗಿ ನಮ್ಮೆಲ್ಲರಿಗೂ ಮಡಿಕೆ ಅಂದರೆ ಗೊತ್ತಿರುತ್ತೆ. ಬಟ್ ಆ ಮಡಿಕೆನ ಯಾವ ಥರ ಮಾಡೋದಕ್ಕೆ ಕಷ್ಟಪಡ್ತಾರೆ, ಯಾವ ಥರ ರೆಡಿ ಮಾಡ್ತಾರೆ ಅಂತ ನೋಡ್ತೀರಾ. ಬನ್ನಿ ಇಲ್ಲಿ. ಆ ಕೈಯಲ್ಲಿ ನೋಡು, ಆ ಕೈಯಲ್ಲಿ ಒಂದು ಬೀಳ್ಲಿಕ್ಕ, ಈ ಕೈಯಲ್ಲಿ ಒಂದೇ ಒಂದು ಬೀಳಲಿ ಒಳಗಡೆ ನಮ್ಗೇನಾ ಎತ್ಕೊಂಡು ಹೋಗ್ತೀರ? ಎತ್ಕೊಂಡೋಗಪ್ಪ, ಏನಕ್ಕ ಎತ್ಕೊಂಡೋಗ್ತೀಯಾ? ಹಂಗೆ ಮಾಡಪ್ಪ. ಅಮ್ಮ
ಎತ್ಕೊಂಡು ಹೆಂಗೆ ನೋಡಿ ಎತ್ತಬೇಕು ಅದ್ರ ಎತ್ಕೊಂಡ್ಬಿಡ್ಬೇಕು ಹಿಂಗೆ ಪ್ಲೇಟ್ ಹೆಂಗೆ ಎತ್ಕೊಂತೀರಿ ನಾವು ಊಟ ಮಾಡೋವಾಗ ಅನ್ನ ತಿನ್ನುವಾಗ ಹಂಗೆ ಅಲ್ಲಿ ಮಡಗಿ ಎತ್ಕೊಂಡು ಹೋಗ್ಬಿಡು ಅಲ್ಲಿ ಮಡಗು ಅದು ಅಲ್ಲಿಗೆ ಇದ್ರ ಮೇಲೆ ಬೆಟ್ಟ ಮೇಲೆ ಮಡಗು ಬೆಟ್ಟ ಮೇಲೆ ಮಡಗು. ಒಂದು ಪುಟ್ಟ ಮಗು ಎಷ್ಟು ಚೆನ್ನಾಗಿ ಮಡಿಕೆ ರೆಡಿ ಮಾಡ್ತು ಅಂತ ನೋಡಿದ್ವಲ್ಲ, ನೋಡಿ ಇಲ್ಲಿ ಬೇರೆ ಬೇರೆ ಮಡಿಕೆ ಥರ ಮಾಡೋವಂಥ ವಸ್ತುಗಳನ್ನೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಅರಣ್ಯ ಇಲಾಖೆಯವರು ಗಿಡಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಬಟ್ ತಗೊಳ್ಳೋರು ಮಾತ್ರ ಯಾರೂ ಇಲ್ಲ. ಇದೇನು ಗುರು ಎಲ್ಲ ಆರ್ಟಿಫಿಷಿಯಲ್ ಅಥವಾ ಒರಿಜಿನಲ್ ಗೊತ್ತಾಗ್ತಿಲ್ವೇ? ನೋಡಿ, ಈ ಒಂದು ಸ್ಟಾಲಲ್ಲಿ ಪ್ರತಿಯೊಂದು ತರಕಾರಿಗಳನ್ನೂ ಮಾರಾಟ ಮಾಡ್ತಾರೆ. ಇಲ್ಲಿ ಹಸಿ ಜೋಳಗಳನ್ನ ಫ್ರೆಶ್ ಆಗಿ ತಂದು ಮಾರಾಟ ಮಾಡ್ತಾ ಇದ್ದಾರೆ ನೋಡಿ. ಜೋರಾಗಿ ನಾವು ಹಾಗೆ ನಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸದ್ಯದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನೊಂದು 5 ಗ್ಯಾರಂಟಿ ಸ್ಕೀಮ್ಗಳನ್ನ ಕೊಟ್ಟಿತ್ತೋ ಅದೆಲ್ಲ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಇಲ್ಲಿ. ಕಾಂಗ್ರೆಸ್ ಸರ್ಕಾರ ರೈತರ ಸರ್ಕಾರ ಅಂತ ತೋರಿಸೋ ಸಲುವಾಗಿ ಇಲ್ಲಿ ಎತ್ತುಗಳಾಗಿರ್ಬೋದು ಮತ್ತು ರೈತ ಆಗಿರ್ಬೋದು ಸಂಪೂರ್ಣವಾಗಿ ಒಂದು ಫಾರ್ಮರ್ಗೆ ಏನೇನು ಬೇಕೋ ಫಾರ್ಮರ್ನ ಇಂಪ್ರೆಸ್ ಮಾಡೋ ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಒಳಗಡೆ ಎಂಟ್ರಿ ಕೊಟ್ಟರೆ ಏನೂ ಇಲ್ಲ, ಬಟ್ ಇನ್ಫಾರ್ಮೇಷನ್ ಹಾಕಿದ್ದಾರೆ ಅಷ್ಟೇ. ಶಕ್ತಿ ಸ್ಕೀಮ್ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಯುವ ನಿಧಿ, ಕಾಂಗ್ರೆಸ್ ಗೌರ್ಮೆಂಟದು ಏನು ಒಟ್ಟು 5 ಸ್ಕೀಮ್ಗಳಿತ್ತೋ ಅದರಿಂದ ಎಷ್ಟು ಜನ ಬೆನಿಫಿಷಿಯರೀಸು ಅದರ ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಒಂದು ಇನ್ಫಾರ್ಮೇಷನ್ ಹಾಕಿದ್ದಾರೆ ಇಲ್ಲಿ. ಸೊ ಏನಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಸರ್ಕಾರದ ಒಂದು ಯಶಸ್ಸಿನ ಬಗ್ಗೆ ಯಾವ ಥರ ಒಂದು ಜನರಿಗೆ ತಮ್ಮ ಕೈಲಾದ ಒಂದು ಸಪೋರ್ಟು ಮತ್ತು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಅಂತ ಹಾಕಿದ್ದಾರೆ ಅಷ್ಟೇ. ಇಷ್ಟೊತ್ತು ಈ ಕಡೆ ಎಲ್ಲ ಬೇರೆ ಬೇರೆ ಸ್ಟಾಲ್ಗಳಾಗಿರ್ಬೋದು ಮತ್ತು ಅಂಗಡಿಗಳನ್ನೆಲ್ಲ ನೋಡಿದ್ವಿ. ಇದಾದಮೇಲೆ ಸ್ವಲ್ಪ ನಾವು ಹಾಗೆ ಮುಂದೆ ಬಂದರೆ ಇಲ್ಲಿ ಕಂಪ್ಲೀಟಾಗಿ ಫ್ಲವರ್ ಶೋ ಇದೆ. ಯಾವ್ಯಾವ ಥರ ಇದೆ ಅಂತೆಲ್ಲ ನೋಡೋಣ ಬನ್ನಿ. ಕ್ರಾಪ್ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಸ್ ಅಂತೆ, ಬೆಳೆ ಪ್ರಾತ್ಯಕ್ಷಿಕೆ ತಾಕುಗಳು. ನೋಡಿ ಇಲ್ಲಿ ಸನ್ಫ್ಲವರ್ ಗಿಡಗಳಿದೆ,
ದೊಡ್ಡ ದೊಡ್ಡದಾಗಿ ಸೂರ್ಯಕಾಂತಿ ಗಿಡಗಳನ್ನ ಮತ್ತು ಅದರ ಹೂವುಗಳನ್ನ ನೋಡ್ಬೋದು ಇಲ್ಲಿ. ಬೇಕಾದಷ್ಟು ಸೂರ್ಯಕಾಂತಿ ಗಿಡಗಳಿದೆ ಮತ್ತು ಸೂರ್ಯಕಾಂತಿ ಹೂವುಗಳನ್ನ ನೋಡ್ಬೋದು ಎಷ್ಟು ಸುಂದರವಾಗಿ ಬೆಳೆದಿದೆ ಅಂತಿಲ್ಲಿ. ಈ ಕಡೆ ಎಡಗಡೆ ನೋಡಿದ್ರೆ ಅವರೆಕಾಯಿ ಇದೆ ಮತ್ತು ಇದು ಯಾವುದಿದೆ ಬೀನ್ಸ್ ಥರ ಇದೆ, ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಇಲ್ಲಿ ಬೆಳೆದಿದ್ದಾರೆ ನೋಡ್ಬೋದು ಇಲ್ಲಿ. ಹಾಗೆ ಸ್ವಲ್ಪ ಮುಂದೆ ಹೋದರೆ ಜೋಳ ಆಗಿರ್ಬೋದು, ಕಬ್ಬುಗಳಾಗಿರ್ಬೋದು, ಇನ್ನೂ ಬೇರೆ ಬೇರೆ ರೀತಿಯ ಒಂದು ದವಸ ಧಾನ್ಯ ಮತ್ತು ತರಕಾರಿ ಬೆಳೆಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ ನೋಡ್ಬೋದು. ನೋಡಿ ಇದೆಲ್ಲ ಸಂಪೂರ್ಣವಾಗಿ ಇಲ್ಲೆಲ್ಲ ಜೋಳಗಳನ್ನ ಬೆಳೆದಿದ್ದಾರೆ, ರಾಶಿ ರಾಶಿ ಜೋಳಗಳನ್ನ ಬೆಳೆದಿದ್ದಾರೆ. ನಾನಂತೂ ಚಿಕ್ಕವನಾಗಿದ್ದಾಗ ಹೊಲ ಗದ್ದೆಗಳಲ್ಲಿ ಆರ್ಬಿಟ್ಟು ಸಿಕ್ಕಾಪಟ್ಟೆ ಜೋಳಗಳನ್ನ ಕದ್ದು ತಿಂದಿದ್ದೀನಿ, ಅದೆಲ್ಲ ಜ್ಞಾಪಕ ಬರ್ತಾ ಇದೆ ಇವಾಗ. ಮೆಡಿಸಿನಲ್ ಆ್ಯಂಡ್ ಅರೋಮೆಟಿಕ್ ಪ್ಲ್ಯಾಂಟ್ಸ್ಗಳಿದೆ ಅಂತೆ, ಬನ್ನಿ ಹೋಗಿ ನೋಡೋಣ. ಇಲ್ಲೇನು ನೋಡ್ತಿದ್ದೀರೋ ಇದೆಲ್ಲ ಸಂಪೂರ್ಣವಾಗಿ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದು. ಒಂದು ಪುದೀನಲ್ಲಿ ಎಷ್ಟು ವೆರೈಟಿ ಇರುತ್ತೆ ಅಂತ ಇಲ್ಲಿ ನೋಡ್ಬೋದು. ಬರ್ಗಾಮೇಟ್ ಪುದೀನ ಅಂತೆ, ಲೆಮನ್ ಬಾಮ್ ಅಂತೆ, ಅಲೋವೆರಾ ಆಗಿರ್ಬೋದು, ಪುದೀನ ಆಗಿರ್ಬೋದು ಮತ್ತು ತುಳಸಿ ಗಿಡ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಆಯುರ್ವೇದಿಕ್ಕು ಮೆಡಿಸಿನಲ್ ಪ್ಲ್ಯಾಂಟ್ಸ್ಗಳನ್ನ ಇಲ್ಲಿ ನೋಡ್ಬೋದು. ಬಿ ಪಾರ್ಕ್ ಇದೆ, ಮಧುವನ ಅಂತ. ಬನ್ನಿ ಒಳಗಡೆ ಹೋಗೋಣ. ಜೇನು ನೊಣಗಳ ಗೂಡುಗಳನ್ನ ಅಲ್ಲಿ ದೂರದಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಬಿ ಪಾರ್ಕ್ ಅಂದ ತಕ್ಷಣ ಜೇನುಗಳನ್ನ ಓಪನ್ ಆಗಿ ಬಿಟ್ಬಿಟ್ಟಿರ್ತಾರೆ ಅಂದ್ಕೊಂಡೆ, ಬಟ್ ಸದ್ಯ ಬಡ ಜೀವ ಬದುಕ್ತು. ಒಂದು ಜೇನಲ್ಲಿ ಎಷ್ಟು ಬಗೆಗಳಿರುತ್ತೆ ಅಂತ ಇಲ್ಲಿ ನೋಡ್ಬೋದು ನೋಡಿ, ಕೊಟ್ಟಿದ್ದಾರೆ. ಮನುಷ್ಯರಿಗೋಸ್ಕರ ಹೋಟ್ಲ್ಗಳು ಮಾಡಿರೋದು ನೋಡಿದ್ದೀವಿ, ಬಟ್ ಇಲ್ಲಿ ಬೀಗಳಿಗೋಸ್ಕರ ಒಂದು ಹೋಟ್ಲಿದೆ ನೋಡಿ. ಬೀಗಳಿಗೋಸ್ಕರ ನಿರ್ಮಾಣ ಮಾಡಿರೋ ಹೋಟೆಲ್ ಇದು. ಬೀ ಫೀಡಿಂಗ್ ಸ್ಟೇಷನ್ ಅಂತೆ. ನವೆಂಬರ್ 17ನೇ ತಾರೀಕಿಂದ 20ನೇ ತಾರೀಕುವರೆಗೂ ಪ್ರತಿದಿನ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಈ ಒಂದು ಕೃಷಿ ಮೇಳ GKVK ಆವರಣದಲ್ಲಿ ನಡೀತಾ ಇದೆ. ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ ಡಾಕ್ಟರ್ ಬ್ರಾಂಡ್ ಅಂತ ಒಂದು ಸ್ಟಾಲ್ ಇದೆ, ಏನೇನೋ ಪ್ರಾಡಕ್ಟ್ಗಳೆಲ್ಲ ಇದೆ. ಏನಿದೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಸರ್, ಏನು ಪ್ರಾಡಕ್ಟ್ ಇದು ಇದೆಲ್ಲ? ನಮ್ದು ಹತ್ರ ಇರೋದೆಲ್ಲ ಆರ್ಗ್ಯಾನಿಕ್ ರೆಪಲೆಂಟ್ಸ್ಗಳಿವು. ಹಾವುಗಳಿಗಾಯಿತು, ಇಲಿಗಳಿಗಾಯಿತು. ಹಾವುಗಳಿಗೂ ಬರುತ್ತಾ ಇವಾಗ? ಹಾವುಗಳಿಗಾಯಿತು, ಆಮೇಲೆ ಹಲ್ಲಿಗಳಿಗಾಯಿತು ಮನೆಯಲ್ಲಿ, ಆಮೇಲೆ ಕಾಡು ಪ್ರಾಣಿಗಳು, ಕಾಡಂದಿಗಳು ಇವೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡ್ತಿರ್ತದಲ್ಲ, ಸೊ ಇವಕ್ಕಾದ್ರೆ ಆಯಿತು. ಸೊ ಇವೆಲ್ಲದಕ್ಕೂ ನಮ್ಮ ಹತ್ರ ಪ್ರಾಡಕ್ಟ್ಸ್ಗಳು ಎಲ್ಲ ಅವೈಲೇಬಲ್ ಇದೆ, ಇನ್ಕ್ಲೂಡಿಂಗ್ ಎಲ್ಲ ನಮಗೆ ಏನೇನು ಪ್ರಾಣಿಗಳೆಲ್ಲ ಕಾಣ್ತಾ ಇದಾವಲ್ಲ ಬ್ಯಾಕ್ಗ್ರೌಂಡ್ ವಾಲಲ್ಲಿ, ಇದೆಲ್ಲದಕ್ಕೂ ನಿಮ್ಮಲ್ಲಿ ರೆಪಲೆಂಟ್ ಇದೆ? ಎಲ್ಲದಕ್ಕೂ ರೆಪಲೆಂಟ್ ಸಿಗ್ತದೆ. ಓಕೆ ಓಕೆ. ಆನೆ ಆಗಿರ್ಬೋದು, ಹಾವುಗಳಾಗಿರ್ಬೋದು, ಕೋತಿಗಳಾಗಿರ್ಬೋದು, ಜಿಂಕೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಇವ್ರ ಹತ್ರ ಒಂದು ಆರ್ಗ್ಯಾನಿಕ್ ರೆಪಲೆಂಟ್ ಸಿಗುತ್ತೆ. ನಮಸ್ತೆ. ನಮ್ಮಲ್ಲದೆ ಇವೆಲ್ಲದಕ್ಕೂ ಸಿಗ್ತಾ ಇರುತ್ತೆ. ಈಗ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು, ಈ ಮಳೆ ಇರಲ್ಲ, ಒಂದು ರೈತರಿಗಂತೂ ತುಂಬ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಜೊತೆಗೆ ಬಿತ್ತನೆ ಮಾಡಿದ ಟೈಮಲ್ಲಿ ಈ ಕಾಡಂದಿದ್ದು ಹಾವಳಿ ತುಂಬ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಮೆಕ್ಕೆಜೋಳದ ಇರೋದೆಲ್ಲ ಆಯಿತು. ಯೂಶಲಿ ಇದು ಎರಡೆರಡು ಸ್ಟೇಜಲ್ಲಿ ಬರ್ತಾ ಇರುತ್ತೆ. ಒಂದು ಬಿತ್ತನೆ ಮಾಡಿದಾಗ ನೆಕ್ಸ್ಟು ಇನ್ನೂ ಹಾಲು ಕಟ್ತಿರೋ ಟೈಮಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರುತ್ತೆ. ಸೊ ಅವಾಗೆಲ್ಲ ಬಂದು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಸೊ ಕ್ರಾಪ್ ಲಾಸ್ ಅಂತ ನೋಡಿದಾಗ ನಾವು ಬರೀ ಮಳೆ ಮತ್ತು ಇವುಗಳಿಂದ ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ಇವು ಎಲ್ಲದೂ ನಮ್ಮಿಂದನೂ ಆಗ್ತಾ ಇರ್ತದೆ. ಓಕೆ. ಆ್ಯಂಡ್ ನಾವು ಮಾಡೋದು ಹೆಂಗೆ ಅಂತ ಹೇಳಿದ್ರೆ ಇದೆಲ್ಲ ಕಂಪ್ಲೀಟ್ ಸಾವಯವ. ಪಾಯ್ಸನ್ ಅಲ್ವಾ ಇದು? ಪಾಯ್ಸನ್ ಯಾವುದೂ ಇಲ್ಲ, ಎಲ್ಲ ಆರ್ಗ್ಯಾನಿಕ್, ಎಲ್ಲ ಆರ್ಗ್ಯಾನಿಕ್ ಮ್ಯಾಟರ್ಸ್. ಯಾಕೆ ಅಂತ ಹೇಳಿದ್ರೆ
ನಮ್ಮ ಬೆಳೆನೂ ಇರಬೇಕು, ಜೊತೆಗೆ ಕಾಡು ಪ್ರಾಣಿಗಳು ಇವು ಹಾಳಾಗ್ದಂಗೆ ನೋಡಿ. ರೇಟ್ ಎಲ್ಲ ಏನಿದೆ ಸರ್? ಇದೆಲ್ಲ ರೀಸನೇಬಲ್ ಎಲ್ಲ ಇದೆ. ಯಾವುದೂ ಏನು ನಮ್ಮ ರೈತರಿಗೆ ಎಷ್ಟು ಅನುಕೂಲ ಆಗುತ್ತೋ ಅನುಕೂಲದಲ್ಲಿದೆ. ಈಗ ಆಲ್ಮೋಸ್ಟ್ ಎಲ್ಲ ನಮ್ಮ ಡಿಸ್ಟಿಕ್ ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಹತ್ರನೂ ನಮಗೆ ಅವೈಲೇಬಲ್ ಆಗುವಂಥ ಚಾನ್ಸಸ್ ಮಾಡಿ ಪ್ರತಿಯೊಂದರಲ್ಲೂ ಇದಾಗಿದೆ. ಸಂಪರ್ಕ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ 9986066768 ಈ ನಂಬರಿಗೆ ಕಾಲ್ ಮಾಡಿದರೆ ಅಂತ ಹೇಳಿದ್ರೆ 9986066768 ಈ ನಂಬರಿಗೆ ಕಾಲ್ ಮಾಡಿದರೆ ಅಂತ ಹೇಳಿದ್ರೆ ಎಲ್ಲರಿಗೂ ನಿಮಗೆ ಯಾವುದೇ ಥರದ ಇನ್ಫಾರ್ಮೇಷನ್ ಬೇಕು, ಮಾಹಿತಿಗಳು ಬೇಕು, ಇವು ನಾವು ಕೊಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಸಿಗುತ್ತೆ, ನಿಮ್ಮ ಊರಿದ್ದು ನಿಯರ್ ಬೈ ಎಲ್ಲೆಲ್ಲಿ ಸಿಗುತ್ತೆ ಅವೆಲ್ಲ ಅವೈಲಬಿಲಿಟಿ ನಾವು ಕೊಡ್ತಾ ಇರ್ತೇವೆ. ಇದೇನು ಕುರಿನಾ ಮೇಕೆನಾ ಏನಿದು ಅಂತ ಒಂದೇ ಗೊತ್ತಾಗ್ತಾಯಿಲ್ಲ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇಲ್ಲಿ ಟ್ರ್ಯಾಕ್ಟರು ಟ್ರೈಲರ್ಗೆ ಸಂಬಂಧಪಟ್ಟಿದ್ದ ಸಲಕರಣೆಗಳು ನೋಡ್ಬೋದು. ನೋಡಿ ಯಾವ್ಯಾವ ಥರ ಒಂದು ಇಕ್ವಿಪ್ಮೆಂಟ್ಸ್ ಇದೆ ಇಲ್ಲಿ. ಸೊ ಗೈಸ್, ಮೊದಲನೇ ದಿನವೇ ಈ ಒಂದು ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ. ಇನ್ನೂ 3-4 ದಿನಗಳ ಕಾಲ ನಡೀತಾ ಇರುತ್ತೆ. ನೀವು ಕೂಡ ಖಂಡಿತ ನಿಮ್ಮ ಫ್ಯಾಮಿಲಿ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ನೋಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.